ಆ ಪ್ರಭಾಸ್ ಹತ್ರ ಊರ್ ಜನರನ್ನೆಲ್ಲ ರೊಚ್ಚಿಗೆಪ್ಸಿ ದುಡ್ಡು ಹಂಚೋ ಅಂತ ಪರಿಸ್ಥಿತಿ ಸೃಷ್ಟಿ ಮಾಡಿ ಸೀನು ಮಾವ ದುಡ್ಡನ್ನ ತಗೊಂಬರ್ತಿದ್ರೆ ಒಬ್ಳು ಲೇಡಿನ ಅಡ್ಡ ಇಟ್ಕೊಂಡು ಅಶ್ಮಿತಾ ಬ್ಯಾಗ್ನ ಬದಲಾಯಿಸಿದಾಳೆ. ನಿಜ ಹೇಳ್ಬೇಕು ಅಂದ್ರೆ ಇವತ್ತು ನಾನು ಈ ನರಕನ ಅನುಭವಿಸೋದಕ್ಕೆ ಕಾರಣನೇ ಅದು. ಆ ಲೇಡಿ ಅಂದ್ರೆ ಯಾರೋ ಒಬ್ರು ಪ್ರೆಗ್ನೆಂಟ್ ಲೇಡಿ ರೋಡ್ ಮೇಲೆ ಬಿದ್ದಿದ್ದಾರೆ ಅಂತ ಸೀನು ಕಾರ್ ನಿಲ್ಸಿ ಹೆಲ್ಪ್ ಮಾಡ್ದೆ ಅಂತ ಹೇಳ್ದ. ಅವಳೇನಾ? ಅವಳೇ ಅನ್ಸುತ್ತೆ. ಸೀನು ಮಾವ ನೆನ್ಪಿಟ್ಕೊಂಡು ಕಂಡು ಹಿಡಿದ್ರೆ ಅವಳು ನಮ್ಮನೆಗ್ ಬಂದು ನೇರವಾಗಿ ಅಶ್ಮಿತಾ ರೂಮಿಗೆ ಹೋಗಿ ಬಾಗ್ಲು ಹಾಕೊಂಡ್ಲು. ಆದ್ರೂ ದುಡ್ಡು ಬದಲಾಯಿಸೋ ಅವಶ್ಯಕತೆ ಅಶ್ಮಿತಂಗೆ ಏನ್ ಬಂತು? ನನ್ ಮೇಲಿರೋ ದ್ವೇಷ, ಅಪ್ಪನ ಮೇಲಿರೋ ಕೋಪ, ಊರವರೆಲ್ಲ ಎಷ್ಟು ನಂಬಿಕೆಯಿಂದ ಚೀಟಿ ಕಟ್ಟಿದ್ರು ಅಲ್ವಾ, ಅದನ್ನ ಹಾಳು ಮಾಡಿದ್ರೆ ಮೋಸ ಮಾಡ್ದವ್ರಾಗ್ತೀವಿ ಅಂತ ಊರಲ್ಲಿ ಕೆಟ್ಟ ಹೆಸರು ಬರ್ಲಿ ಅನ್ನೋದು ಅವಳ ಪ್ಲಾನು. ಆದ್ರೆ ನಾನ್ ದುಡ್ಡು ತಂದು ಕಟ್ಬೋದು ಅಂತ ಅವಳು ಅನ್ಕೊಂಡಿರ್ಲಿಲ್ಲ. ನೀನು ಶೌರ್ಯನ ಮದ್ವೆ ಮಾಡ್ಕೊಂಡಿದ್ಯಾ ಅನ್ನೋ ಒಂದೇ ಒಂದು ರೀಸನ್ ಅಲ್ಲಿ ನೀನ್ ಹಿಂದೆ ಎಷ್ಟೆಲ್ಲ ಕೆಟ್ಟ ಕೆಲಸ ಮಾಡ್ತಿದ್ದಾಳೆ. ಅದೊಂದೇ ಅಲ್ಲ, ಅವಳ ಮದ್ವೆ ಡ್ರಾಮಾನ ನಿಜ ಮಾಡ್ದೆ. ಅವಳ ಪ್ರೆಗ್ನೆನ್ಸಿಗೆ ನಾನೇ ಕಾರಣ ಆದೆ. ಇದನ್ನೆಲ್ಲ ಅವಳ ಮನ್ಸಲ್ಲಿ ಇಟ್ಕೊಂಡಿದ್ದಾಳೆ. ಅದಕ್ಕೆ ಅಂತ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಅವಕಾಶಗಳನ್ನು ಸೃಷ್ಟಿಸಿ ಈ ರೀತಿ ಸಾಧಿಸ್ಕೊಳ್ತಿದ್ದಾಳ. ಏನ್ ಮಾಡೋದು, ರಾಕ್ಷಸ ಬುದ್ಧಿ ಇರುವಂತವ್ರು ಈ ತರಾನೇ ನಡ್ಕೊಳ್ತಾರೆ. ಅವ್ರನ್ನೇನು ಬದಲಾಯಿಸಕ್ಕಾಗಲ್ಲ. ಆದ್ರೆ ಅವಳು ಬದಲಾಯಿಸಿರೋ ಆ ಒರಿಜಿನಲ್ ನೋಟ್ಸ್ ನ ಹೇಗಾದ್ರೂ ರಿಕವರಿ ಮಾಡ್ಬೇಕು. ಅಶ್ಮಿತಾ ಅನ್ನೋದು ಗ್ಯಾರಂಟಿ ಆಯ್ತಲ್ಲ, ಈಗ ದಿನ ರಿಕವರ್ ಮಾಡೋದಕ್ಕೆ ಹೆಚ್ಚು ಸಮಯ ಬೇಕಾಗಲ್ಲ. ಅದ್ಬಿಡು, ಅಪ್ಪ ಹೇಗಿದ್ದಾರೆ? ಹಾಗೆ ಇದ್ದಾರೆ. ಯಾವಾಗ ಪ್ರಜ್ಞೆ ಬರುತ್ತೋ ಹೇಳೋಕ್ಕಾಗಲ್ಲ ಅಂದಿದ್ದಾರೆ. ಹಾಸ್ಪಿಟಲ್ ಪರಿಸ್ಥಿತಿ ಹೀಗಿದ್ರೆ ಮನೇಲಿರೋ ಪರಿಸ್ಥಿತಿ ಇನ್ನೂ ಕೆಟ್ಟದಾಗಿದೆ. ಏನು ಮನೇಲೇನಾಯ್ತು? ಪಾರ್ವತಿ ಚಿಕ್ಕಮ್ಮ ಅವ್ರ ಅಮ್ಮ ಬಂದಿದ್ದಾರೆ. ಈಗ ಮನೆ ತರಾನೇ ಇಲ್ಲ. ದೊಡ್ಡಪ್ಪಂಗೆ ಇಷ್ಟ ಆಗ್ತಿರೋ ಕೆಲ್ಸಗಳೆಲ್ಲ ಆ ಮನೇಲಿ ನಡೀತಾ ಇದೆ. ಇಷ್ಟೆಲ್ಲ ನಡೀತಾ ಇದ್ರು ನೀನ್ ಹೇಗ್ ಸುಮ್ನೆ ಇದ್ಯಾ? ನಾನೇನ್ ಮಾಡ್ಲಿ ರಾಜಿ? ಶಿವರಾಜು ಚಿಕ್ಕಪ್ಪ ಕೂಡ ಅವ್ರ ಮಾಯೆ ಒಳಗೆ ಬಿದ್ದೋಗಿದ್ದಾರೆ. ಶಿವರಾಜು ಚಿಕ್ಕಪ್ಪ ಬದಲಾದ್ರ? ಅಪ್ಡೇಟ್ ಆಗ್ಬೇಕು ಅಂತ ಮೂಲಗಳನ್ನೆಲ್ಲ ಮರ್ತ್ ಹೋಗಿ ದೊಡ್ಡಪ್ಪ ನಂಬಿರೋ ಸಿದ್ಧಾಂತಗಳನ್ನೆಲ್ಲ ಪಕ್ಕಕ್ಕಿಟ್ಟು ಟಿವಿ, ಫ್ರಿಡ್ಜ್ ಇವೆಲ್ಲದಕ್ಕೂ ದಾಸರಾಗ್ಬಿಟ್ಟಿದ್ದಾರೆ. ಚಿಕ್ಕ ವಯಸ್ಸಿಂದಾನು ಅಪ್ಪನ ಜೊತೆನಲ್ಲೇ ಇದ್ದು ಅಪ್ಪನ ಜೊತೆಗೆ ಹೆಜ್ಜೆ ಇಡ್ತಾ ಯಾಕೆ ಹೀಗ್ ಬದಲಾದ್ರು? ಒಳ್ಳೇದಕ್ಕಿಂತ ಕೆಟ್ಟದ್ದೇ ಆದಷ್ಟು ಬೇಗ ಮನುಷ್ಯರನ್ನ ಪ್ರಭಾವಿತಗೊಳಿಸುತ್ತೆ ಅನ್ನೋದಕ್ಕೆ ಸದ್ಯಕ್ಕೆ ನಮ್ಮಲ್ಲಿ ನಡೀತಿರೋ ಪರಿಸ್ಥಿತಿಗಳೇ ಎಕ್ಸಾಂಪಲ್. ಪದ್ಮ ಅತ್ತೆ, ವೆಂಕಟ್ರಾವ್ ಮಾವ ಕೂಡ ಎಂಟರ್ಟೈನ್ಮೆಂಟ್ ಅಂತ ಟಿವಿ ಮುಂದೆಯಿಂದ ಎದ್ದೇಳ್ತಾನೆ ಇಲ್ಲ.